ನಮಸ್ತೆ ಸ್ನೇಹಿತರೆ, ನಾನು ಡಾಕ್ಟರ್ ಮಾರುತೇಶ್ ಅಂತೇಳಿ ಇವತ್ತು ಶಾರದಾಂಬೆಯ ಒಂದು ಸನ್ನಿಧಿಗೆ ಬಂದಿದ್ದೀನಿ. ಇದು ಶೃಂಗೇರಿಯಲ್ಲಿದೆ. ಇದರ ವಿಶೇಷತೆಗಳು ಏನು ಅಂತೇಳಿ ನಾವು ಗಮನಿಸ್ತಾ ಹೋದರೆ, ಶಂಕರಾಚಾರ್ಯರು ಲೋಕ ಸಂಚಾರ ಮಾಡಬೇಕಾದ್ರೆ ಇದೊಂದು ಪ್ರದೇಶಕ್ಕೆ ಬಂದಿರ್ತಾರೆ. ಅಂಥ ಸಂದರ್ಭದಲ್ಲಿ ಏನು ಅಂತಂದರೆ ಅವರು ಒಂದು ವಿಶೇಷತೆಯನ್ನು ಗಮನಿಸ್ತಾ ಹೋಗ್ತಿರ್ತಾರೆ. ಅಂದರೆ ಹಾವು ಏನಾಗುತ್ತೆ ಅಂದರೆ ಕಪ್ಪೆಗೆ ಮಳೆ ಸಂದರ್ಭದಲ್ಲಿ ನೆರಳಾಗಿ ನಿಂತಿರುತ್ತೆ ಅಂತಂದು ಅವ್ರು ಗಮನಿಸಿದಂಥ ಸಂದರ್ಭದಲ್ಲಿ ಇದೊಂದು ಏನಂತಂದರೆ ಆಧ್ಯಾತ್ಮಿಕ ಸ್ಥಳವಾಗಿದೆ ಅಂತೇಳಿ ಭಾವಿಸಿ ಅವರು ಕಲಿತಂಥ ಏನಂತಂದರೆ ಅದ್ವೈತ ವಿದ್ಯೆಯನ್ನು ಸಂರಕ್ಷಣೆ ಮಾಡುವಂಥ ಉದ್ದೇಶದಿಂದ ಏನಂತಂದರೆ ಇಲ್ಲೊಂದು ಶಾರದಾಂಬ ಪೀಠವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಿರ್ತಾರೆ. ಹಾಗೂ ಅದ್ವೈತ ಅಂತೇಳಿದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಿರೋ ಒಂದು ವಿಷಯವಾಗಿರೋದ್ರಿಂದ ಇಲ್ಲಿ ಸಾಕಷ್ಟು ಮಕ್ಕಳನ್ನು ಸಹ ಏನಂತಂದರೆ ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೇನಂತಂದರೆ ಇಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಲು ಕರ್ಕೊಂಬರೋಂಥದ್ದನ್ನು ನೋಡ್ತಾ ಹೋಗ್ತಾ ಇರ್ತೀರಿ. ಹಾಗೂ ನಂತರ ದಿನದಲ್ಲಿ ಸಾಕಷ್ಟು ಸಾಮ್ರಾಜ್ಯಗಳು ಸಹ ವಿಜಯನಗರ ಸಾಮ್ರಾಜ್ಯ ಇರ್ಬೋದು, ಇಂಥ ಮುಂತಾದ ಸಾಮ್ರಾಜ್ಯಗಳು ಸಹ ಏನು ಅಂತಂದರೆ ಈ ಒಂದು ಶಾರದಾ ಪೀಠವನ್ನು ಅಭಿವೃದ್ಧಿ ಮಾಡಿರೋ ಅಂತಲೂ ಸಹ ನಾವು ಗಮನಿಸ್ತಾ ಹೋಗ್ತಾ ಇರ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.